ಮಳೆ ಬಂದ್ರೆ ನೋಡಿ ರೋಡ್ಗಳಿಂಗವೆ. ದೊಡ್ಡ ಮನುಷ್ಯರು ಓಟ್ ಬೇಕಾದಾಗ ಬರ್ತಾರೆ, ಟ್ಯಾಕ್ಸ್ ಕಟ್ಕೊಂತಾರೆ, ಎಲ್ಲ ಮಾಡ್ತಾರೆ. ಇದೆಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕಲ್ಲ. ವಯಸ್ಸಾದವರು, ಶಾಲಾ ಮಕ್ಕಳು ಮತ್ತು ಈ ಹೆಣ್ಮಕ್ಳು ಎಲ್ಲ ನಾನು ಜಾರಿ ಬಿದ್ದು ಹಾಗೆ ಹೂತೋಗುತ್ತೆ. ಅಷ್ಟು ಕೆಟ್ಟದಾಗಿದೆ ರೋಡು ಕೂಡ. MLAಗಳಾಗಲಿ ಯಾರು ಕೂಡ ತಲೆ ಕೆಡಿಸ್ಕೊಂತಾನೆ ಇಲ್ಲ ಈ ಏರಿಯಾನ. ವರ್ಕ್ ನಡೀತಾ ಇದರಿಂದ ರೋಡ್ ಮಧ್ಯದಲ್ಲಿ ಅಗ್ದಿದ್ದಾರೆ. ಅದು ಸ್ವಲ್ಪ ಹಾಳಾಗಿದೆ, ಅದನ್ನು ರಿಪೇರಿ ಮಾಡೋಕ್ಕೆ ಹೇಳಿದ್ದೀನಿ. ಬೆಂಗಳೂರು ನಗರವನ್ನ ಸಿಂಗಾಪುರ ಮಾಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಂತವರು ಇದೀಗ ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳಲ್ಲೂ ಕೂಡ ರಸ್ತೆಗಳನ್ನ ಹುಡುಕುವುದೇ ದುಸ್ತರವಾಗಿದೆ. ಗುಂಡಿಗಳಲ್ಲಿ ರಸ್ತೆಗಳಿದೆಯಾ ಅಥವಾ ರಸ್ತೆಗಳೇ ಗುಂಡಿಗಳಾಗಿದೆಯಾ ಎನ್ನುವಂತ ಅಯೋಮಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಬೆಂಗಳೂರು ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಇದೇ ಪರಿಸ್ಥಿತಿ ಆಗಿದೆ. ನಾಗರಿಕರು ಸಾಹಸ ಪಡುವಂತಾಗಿದೆ. ಇದೀಗ ಅದಕ್ಕೆ ಮತ್ತೊಂದು ಸೇರ್ಪಡೆಯೇ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯಲ್ಲಿನ BMRDA ಅಪ್ರೂವ್ಡ್ ಲೇಔಟ್ ಆಗಿರುವಂತಹ ರೈನ್ಬೋ ಲೇಔಟ್. ಇಲ್ಲಿ ಸಣ್ಣ ಮಳೆ ಆದ್ರೂ ಸಾಕು, ಇಡೀ ರಸ್ತೆಗಳೆಲ್ಲವೂ ಕೂಡ ಕೆಸರುಮಯವಾಗುತ್ತೆ. ಇಲ್ಲಿ ವಿನೂತನವಾಗಿ ಇಲ್ಲಿನ ನಿವಾಸಿಗಳು ರಸ್ತೆಯಲ್ಲಿ ಪೈರು ನಾಟಿ ಮಾಡಿ ತಮ್ಮ ಆಕ್ರೋಶವನ್ನ ಹೊರಹಾಕಿದರು. ಈ ಸಂದರ್ಭದಲ್ಲಿ ಇಲ್ಲಿ ಹಿರಿಯ ನಾಗರಿಕರು, ಮಕ್ಕಳು ಎಲ್ಲರೂ ಕೂಡ ನಾವು ಓಡಾಡ್ತೇವೆ. ವಾಹನಗಳಲ್ಲೆಲ್ಲ ನಡ್ಕೊಂಡು ಓಡಾಡೋದಕ್ಕೂ ಕೂಡ ಸಾಧ್ಯ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೊಮ್ಮಸಂದ್ರ ಪುರಸಭೆಯಲ್ಲಿ ಇದೀಗ ಒಳಚರಂಡಿ ಕಾಮಗಾರಿಯನ್ನ BWSSB ಅವರು ನಡೆಸ್ತಾ ಇದ್ದಾರೆ. ಅವರ ಬೇಜವಾಬ್ದಾರಿಯಿಂದ ಮಾಡ್ತಾ ಇರುವಂತ ಕೆಲಸಗಳೇ ಈ ರಸ್ತೆಗಳು ಮತ್ತಷ್ಟು ಹಾಳಾಗೋದಕ್ಕೆ ಕಾರಣವಾಗಿದೆ ಅಂತ ಹೇಳಿ ಇಲ್ಲಿನ ನಾಗರಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಈ ಒಂದು ಸಂದರ್ಭದಲ್ಲಿನ ನಾಗರಿಕರು ಪುರಸಭೆಗೂ ಕೂಡ ಇಡೀ ಶಾಪವನ್ನ ಹಾಕಿದ ಆ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. ಬರ್ರಿ ಎಲ್ಲಾರು ಹೌದು, ಹೀಗೆ ಬೆಂಗಳೂರಿನಲ್ಲಿ ಎಲ್ಲೇ ಸಣ್ಣ ಮಳೆ ಆದ್ರೂ ಸಾಕು, ಇಲ್ಲವೇ ಪ್ರವಾಹ ಉಂಟಾಗೋಗುತ್ತೆ, ಇಲ್ಲವೇ ನೀರು ರಸ್ತೆಗಳಲ್ಲಿ ನಿಂತು ರಸ್ತೆಗಳಲ್ಲಿ ಸಂಚರಿಸೋದಕ್ಕೂ ಕೂಡ ಸಾಧ್ಯವಾಗಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೀಗ ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯಲ್ಲಿನ ಕಿತ್ಗಾನಹಳ್ಳಿಗೆ ಹೊಂದಿಕೊಂಡಿರುವಂತ ಈ ಒಂದು ರೈನ್ಬೋ ಲೇಔಟ್ ನಲ್ಲೂ ಕೂಡ ಇದೇ ಪರಿಸ್ಥಿತಿ ಆಗಿದೆ. ಕಷ್ಟಪಟ್ಟು ಇಲ್ಲಿ ಸೈಟ್ ಗಳನ್ನ ಖರೀದಿಸಿ ಲೇಔಟ್ ಏನೋ ಮಾಡ್ಕೊಂಡಿದ್ದಾರೆ. ಆದ್ರೆ ಇಲ್ಲಿಗೆ ಮೂಲಭೂತ ಸೌಲಭ್ಯಗಳೇ ಇಲ್ಲ. ಒಳಚರಂಡಿಯ ನೀರು ರಸ್ತೆ ಮೇಲೆ ಹರಿಯುತ್ತೆ. ಇನ್ನು ಒಳಚರಂಡಿಗಾಗಿ ಮಾಡ್ತಾ ಇರುವಂತಹ ಕಾಮಗಾರಿಯನ್ನ ಅರ್ಧಂಬರ್ಧ ಮಾಡ್ತಾ ಇದ್ದಾರೆ. ಜೊತೆಗೆ ಅವುಗಳನ್ನ ಸರಿಯಾಗಿ ಮತ್ತು ಮರು ನಿರ್ಮಾಣ ಆಗ್ತಿಲ್ಲ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ. ನೀರಿಲ್ಲ ಈ ಲೇಔಟ್ನಾಗ, ಒಂದೊಂದಕ್ಕೂ ಅಲಿತಾ ಇದ್ದೀರಿ. ಮಕ್ಕಳು ಹೋಗ್ಬೇಕು, ಸ್ಕೂಲ್ ಕಾಲೇಜ್ಗೆ ಹೋಗ್ಬೇಕು ಅಂದ್ರು ಬಾಧೆ, ವಯಸ್ಸಾದವ್ರು ಓಡಾಡ್ಬೇಕು ಅಂದ್ರು ಬಾಧೆ, ಎಲ್ಲದಕ್ಕೂ ಬಾಧೆನೆ. ಮಳೆ ಬಂದ್ರೆ ನೋಡಿ ರೋಡ್ಗಳಿಂಗವೆ. ದೊಡ್ಡ ಮನುಷ್ಯರು ಓಟ್ ಬೇಕಾದಾಗ ಬರ್ತಾರೆ, ಟ್ಯಾಕ್ಸ್ ಕಟ್ಕೊಂತಾರೆ, ಎಲ್ಲ ಮಾಡ್ತಾರೆ. ಇದೆಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕಲ್ಲ. ಇದನ್ನ ಮಾಡ್ತಾ ಇಲ್ಲಲ್ಲ ಅವರು. ಏನು ಮಾಡ್ತಾವ್ರೆ ಪಾಪ. ಎಷ್ಟು ಬಾಧೆ ಗೊತ್ತಾ, ಬೆಳಗ್ಗೆ ಹೋಗ್ಬೇಕು ಅಂದರೆ ತುಂಬ ಬಾಧೆ ಇದೆ, ತುಂಬ ಬಾಧೆ. ಬಿದ್ದು ಎದ್ದು ತಿರ್ಗಾ ಹೋಗ್ಬೇಕು, ತೊಳ್ಕೊಬೇಕು, ಹೋಗ್ಬೇಕು. ಎಷ್ಟು ಕಷ್ಟಪಡ್ತಾರೆ ಗೊತ್ತಾ, ತುಂಬ ಕಷ್ಟ ಆಗ್ಬಿಟ್ಟಿದೆ. ಇದಕ್ಕೆ ನೀವೇ ಏನಾನ ಪರಿಹಾರ ಹುಡುಕೊಡ್ಬೇಕು. ಈ ಟ್ಯಾಂಕರ್ ಬರಬೇಕಾದ್ರೆ ಉಣ್ಕೊಂತದೆ ಅಂತ ಭಯ ಪಡ್ತಾರೆ. ನಡ್ಕೊಂಡು ಹೋಗ್ಬೇಕಾದ್ರೆ ಇನ್ನೇನು ಮಾಡೋದು, ಮನೆಗೆ ಜೀವ ಬಿಡಬೇಕು, ಇಲ್ಲ ಜೀವನ ಕೈಯಾಗಿ ಹಿಡ್ಕೊಂಡು ಹೋಗ್ಬೇಕು. ಹಾಗೆ ಹೂತೋಗುತ್ತೆ. ಅಷ್ಟು ಕೆಟ್ಟದಾಗಿದೆ ರೋಡು. ಮಕ್ಕಳು ಎಲ್ಲ ಸ್ಕೂಲ್ಗೆ ಹೋಗುವಾಗ ಬಿದ್ದೋಗ್ತಾ ಇದ್ದಾರೆ, ಕೈಕಾಲು ಮುರ್ಕೊತಾ ಇದ್ದಾರೆ. ಯಾವುದು ಕೂಡ MLAಗಳಾಗಲಿ ಯಾರು ಕೂಡ ತಲೆ ಕೆಡಿಸ್ಕೊಂತಾನೆ ಇಲ್ಲ ಈ ಏರಿಯಾನ. ಹಾಗೆ ಬಿಟ್ಬಿಟ್ಟಿದ್ದಾರೆ. ನೀರು ಕೂಡ ಒಂದು ಡ್ರಾಪ್ಸ್ ಬರಲ್ಲ. ನೀರು ಏನಾದರೂ ನಾವು ದುಡ್ಡು ಕೊಟ್ಟು ಹಾಕ್ಸ್ಕೊಂತೀವಿ ಅಂತಂದರೆ ಟ್ಯಾಂಕರೇ ಬರ್ತಾ ಇಲ್ಲ, ಕುಡಿಯೋಕ್ಕೆ ನೀರು ಕೂಡ ಇಲ್ಲ. ಇಲ್ಲಿ ಬರೋಕ್ಕೆ ನಾವೇ ಅವ್ನ ಪೇಷಂಟ್ಗಳನ್ನ ನಾವೇ ಎತ್ಕೊಂಡು ಹೋಗ್ಬೇಕು, ಆ ಥರ ಪರಿಸ್ಥಿತಿ ಇದೆ. ಏನು ಮಾಡ್ತಾ ಇದ್ದೀರಾ MLAಗಳೆಲ್ಲ? ಇಲ್ಲೊಂದು ಸ್ವಲ್ಪ ಬಂದು ನೋಡಿ, ಅಧಿಕಾರಿಗಳೆಲ್ಲ ಬಂದು ಈ ಕಡೆ ಒಂದು ಸ್ವಲ್ಪ ನೋಡಿ. ಅಲ್ಲಿ ಕೂತ್ಕೊಂಡು AC ರೂಮಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ, ಇಲ್ಲಿ ಬಂದು ನೋಡಿ ಸ್ವಲ್ಪ. ಟ್ಯಾಕ್ಸ್ ಕೂಡ ನಾವು ಕಟ್ತಾ ಇದ್ವಿ, ಟ್ಯಾಕ್ಸ್ ಎಲ್ಲ ಚೆನ್ನಾಗಿ ಕಟ್ಸ್ಕೊಂತಾರೆ. ಆದರೆ ರೋಡು ಏನು ಮೂಲಭೂತ ಸೌಕರ್ಯಗಳು ಕೂಡ ಏನು ನಮ್ಗೆ ಬೇಕಾಗಿದೆ ಅದು ಕೂಡ ನಮಗೆ ಒದಗಿಸ್ತಾ ಇಲ್ಲ.
ಏನಕ್ಕೆ ಈ ಥರ ಇದ್ದೀರಾ? ಒಂದು ಸ್ವಲ್ಪ ನೋಡಿ, ನೀವು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಓಟ್ ಕೇಳಕ್ಕೆ ಬರೋದಲ್ಲ, ಸ್ವಲ್ಪ ನೋಡಿಬಿಟ್ಟು ಜನರಿಗೆ ಏನು ಬೇಕು, ಜನಸಾಮಾನ್ಯರಿಗೆ ಏನು ಬೇಕು ಅದನ್ನು ನೀವು ಮಾಡಿಬಿಡಿ. ನೆಕ್ಸ್ಟ್ ಟೈಮ್ ಓಟ್ ಕೇಳಿ ಬಂದಾಗ ನಾವು ಮನಸ್ಪೂರ್ವಕವಾಗಿ ನಿಮ್ಗೆ ಓಟ್ ಹಾಕ್ತೀವಿ. ವಿನೂತನವಾದಂತಹ ಪ್ರತಿಭಟನೆಯನ್ನ ನಡೆಸಿದಂತ ಎಲ್ಲ ಇಲ್ಲಿನ ನಿವಾಸಿಗಳು ರಸ್ತೆಯ ಗುಂಡಿಯಲ್ಲಿ ಪೈರು ನಾಟಿ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದು ಹೀಗೆ. ಬೊಮ್ಮಸಂದ್ರ ಪುರಸಭಾ ವ್ಯಾಪ್ತಿಗೆ ಸೇರಿದ ಕಿತ್ಗನಹಳ್ಳಿ ಗ್ರಾಮ ಇದು. ಈ ಬಡಾವಣೆ ಬಂದು BMRD ಅನುಮೋದಿತ ಬಡಾವಣೆ. ಈಗ ಈ ಜನಗಳಿಗೆ, ಇಲ್ಲಿನ ನಿವಾಸಿಗಳಿಗೆ ಮೂಲಭೂತ ಸೌಕರ್ಯಗಳು ಮರೀಚಿಕೆ ಆಗಿದೆ. ಯಾವುದೇ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಇಲ್ಲಿ ಈ ಲೇಔಟ್ಗೆ ಈಗ ಮಳೆಗಾಲ ಬಂದ್ರಂತೂ ಮೊನ್ನೆ 6 ತಿಂಗಳಿಂದ BWSSB ಅವರು ಒಂದು ಸ್ಯಾನಿಟರಿ ವರ್ಕ್ ಮಾಡಿದ್ರು. ಅವರು ಮಾಡಿಬಿಟ್ಟು ಹಾಗೆ ಸುಮ್ಮನೆ ಮಣ್ಣು ಮುಚ್ಚಿಬಿಟ್ಟು ಹೊರಟ್ಬಿಟ್ಟಿದ್ದಾರೆ. ಆ ಮಣ್ಣಿಂದ ಈಗ ಏನಾಗಿದೆ ಅಂದರೆ ಮಳೆ ಬಂದಾಗ ಈ ಥರ ಕೆಸರು ಗದ್ದೆಗಳಾಗಿ ನಿಂತ್ಕೊತವೆ. ಇದು ಒಂದು ಸಮಸ್ಯೆ. ರಸ್ತೆ ಇಲ್ಲ. ಈ ರಸ್ತೆ ಇಲ್ಲದಾಗ ಪಾಪ ಇದರಲ್ಲೇನೆ ವಯಸ್ಸಾದವರು, ಶಾಲಾ ಮಕ್ಕಳು ಮತ್ತು ಈ ಹೆಣ್ಮಕ್ಳು ಎಲ್ಲನೂ ಜಾರಿ ಬಿದ್ದು ಸುಮಾರು ಸಾಕಷ್ಟು ಜನಕ್ಕೆ ಗಾಯಗಳಾಗಿದ್ದಾವೆ. ಮತ್ತು ಇಲ್ಲಿ ಈ ಲೇಔಟ್ಗೆ ನೀರಿಲ್ಲ ಸರ್. 6 ತಿಂಗಳಾಯಿತು. ಎಲ್ಲನೂ ಟ್ಯಾಂಕರ್ ನೀರ ಮೇಲೆ ಅವಲಂಬಿತರಾಗಿದ್ದಾರೆ. ಈಗ ಟ್ಯಾಂಕರ್ಗಳು ಈ ರಸ್ತೆಗಳು ಈ ಥರ ಇದ್ದಾಗ ಟ್ಯಾಂಕರ್ಗಳು ಕೂಡ ಬರಲ್ಲ. ಆಗ ನೀರಿನ ಸಮಸ್ಯೆ ಆಗಿ ತುಂಬ ಬವಣೆ ಪಡ್ತಾ ಇದ್ದಾರೆ ಈ ಲೇಔಟ್ನ ನಿವಾಸಿಗಳು. ಶಾಲಾ ಮಕ್ಕಳು ಮತ್ತು ವಯಸ್ಕರು ಹೇಗೆ ಓಡಾಡ್ತಾರೆ ಇಲ್ಲಿ? ಇದೆ ಸರ್, ಇದೇ ಪರಿಹಾರ. ಬೇರೆ ದಾರಿ ಇಲ್ಲ ಸರ್. ಬೇರೆ ವಿಧಿನೇ ಇಲ್ಲ ಇಲ್ಲಿ. ಬೇರೆ ದಾರಿನೇ ಇಲ್ಲ. ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ವಿಧಿ ಇಲ್ಲ ನಮಗೆ. ಇದೇ ದಾರಿನೇ ಇರೋದು. ಈಗ ಲೇಔಟಲ್ಲಿ ಈಗ ನಾವು ಮುಖ್ಯದ್ವಾರದ ಮುಖ ಹೋಗ್ಬೇಕಂದ್ರೆ ಇದೇ ದಾರಿಯಲ್ಲಿ ಹೋಗ್ಬೇಕು. ಬಿದ್ದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಸರ್. ಈ ವರ್ಕ್ ನಡೀತಾ ಇದರಿಂದ ರೋಡ್ ಮಧ್ಯದಲ್ಲಿ ಅಗ್ದಿದ್ದಾರೆ. ಅದು ಸ್ವಲ್ಪ ಹಾಳಾಗಿದೆ, ಅದನ್ನು ರಿಪೇರಿ ಮಾಡೋಕ್ಕೆ ಹೇಳಿದ್ದೀನಿ. ಒಂದು 2-3 ಡೇಸ್ ಒಳಗೆ ಅದನ್ನು ಕಂಪ್ಲೀಟ್ ಮಾಡಿಕೊಡ್ತೀನಿ. ಇಲ್ಲ ಈಗ ಮಳೆ ಬಂದು ನೀರೆಲ್ಲ ಹಳ್ಳಗಳಲ್ಲಿ ತುಂಬಿಕೊಂಡಿದೆ. ಅದನ್ನ ಕ್ಲಿಯರ್ ಮಾಡಿಸ್ಕೊಡ್ತೀನಿ. ನಾನು ರೋಡ್ ರೆಡಿ ಮಾಡಿಸ್ಕೊಡ್ತೀನಿ. ಹೌದು ಸರ್. ಇಡೀ ಅಲ್ಲಲ್ಲ ಯುಜಿಡಿ ವರ್ಕ್ ಮುಗಿದಿದೆ. ಬಟ್ ಅವನು ಅದ್ರಲ್ಲಿ ರಿಫಿಲ್ಲಿಂಗ್ ಮಾಡಿಲ್ಲ ಸರಿಯಾಗಿ. ರಿಫಿಲ್ಲಿಂಗ್ ಮಾಡೋಕ್ಕೆ ಹೇಳಿದ್ದೀನಿ. ಮೊನ್ನೆ 2 ಡೇಸ್ ಬ್ಯಾಕು ವಿಸಿಟ್ ಮಾಡಿದ್ದೀನಿ ನಾನೇ. ರಿಫಿಲ್ಲಿಂಗ್ ಮಾಡೋಕ್ಕೆ ಹೇಳಿದ್ದೀನಿ. CBL ರೋಸ್ ಓಡಿಸಿ ಕ್ಲಿಯರ್ ಮಾಡಿಸ್ಕೊಡ್ತೀನಿ ನಾನು. ಯಾಕಂದರೆ ಅವನು ಏನು ಮಾಡಿದ್ದಾರೆ, ಅಗ್ದಿದ್ದಾರೆ, ಪೈಪ್ಲೈನ್ ಮಾಡಿದ್ದಾರೆ. ಅದು ಸರಿಯಾಗಿ ಫಿಲ್ ಮಾಡಿಲ್ಲ ಅವರು. ಡೈರೆಕ್ಷನ್ ಕೊಟ್ಟಿದ್ದೀನಿ. ಇವತ್ತು ಸಾಹೇಬ್ರ ಕಡೆಯೂ ಡೈರೆಕ್ಷನ್ ಕೊಡಿಸಿದ್ದೀನಿ. ಅಲ್ಲಿ ಬನ್ನಳ್ಳಿದಲ್ಲಿ ಹೇಳಿದ್ದಾರೆ. ಮತ್ತು ನಾಡಷ್ಟೊಳಗಡೆ ಅದು ಕ್ಲಿಯರ್ ಮಾಡ್ಕೊಡ್ತೀನಿ. ಅಲ್ಲ ಸರಿಯಾಗಲ್ಲ. ರೀಫಿಲ್ಲಿಂಗ್ ಸರಿಯಾಗಿ ಮಾಡಿಲ್ಲ ಅವರು. ಅಲ್ಲಲ್ಲ ಅದೇ ಅದನ್ನ ನಾನೇನಂದರೆ ಅವ್ರಿಗೆ ಇದನ್ನು ಅವ್ರ ಹತ್ರ ಫಾಲೋಅಪ್ ಮಾಡಿ ಮಾಡಿಸ್ಬೋದು ನಾನು. ಆಮೇಲೆ ಅದೆಲ್ಲ ಕಂಪ್ಲೀಟ್ ಆದಮೇಲೆ ರೋಡ್ ಮಾಡಬೇಕು ನಾವು. ಯಾಕಂದರೆ ಅವ್ರು ಇನ್ನೂ ಕನೆಕ್ಷನ್ ಹಾಕೋದಿದೆ. ಈಗ ಫಸ್ಟ್ ಪೈಪ್ಲೈನ್ ಮಾಡಿದ್ದಾರೆ, ನೆಕ್ಸ್ಟ್ ಕನೆಕ್ಷನ್ ಹಾಕಬೇಕು. ಕನೆಕ್ಷನ್ ಹಾಕಿದ್ದಾದ್ಮೇಲೆ ನಾವು ರೋಡ್ ಮಾಡಬೇಕಾಗತ್ತೆ. ಅಲ್ಲ ಅಷ್ಟರೊಳಗಡೆ ನೋಡಿ, ಇವಾಗ ಏನು ಹಳ್ಳ ಇದೆಯಲ್ಲ ಅದನ್ನೆಲ್ಲ ಕಂಪ್ಲೀಟ್ ಮುಚ್ಚಿಸ್ತೀನಿ. ಹೇಳ್ತಿರೋದು ಬೋರ್ವೆಲ್ ಕೆಟ್ಟೋಗಿತ್ತು, ಕ್ಲಿಯರ್ ಮಾಡಿಸ್ಕೊಟ್ಟಿದ್ದೀನಿ. ಈಗ ಬರ್ತಾ ಇದೆ. ಸಾಟರ್ಡೆ ರೆಡಿ ಮಾಡಿಕೊಟ್ಟಿದ್ದಾರೆ ಸರ್. ಈಗ ಏನಾಗಿದೆ ಅಂದರೆ, ಈಗ 4 ಬೋರ್ ಹಾಕ್ಸಿದ್ವಿ. ಅಲ್ಲಿ 4 ಬೋರಲ್ಲೂ ನೀರು ಸಿಗಲಿಲ್ಲ. ನೀರು ಕಡಿಮೆ ಇದೆ ಸಫಿಷಿಯೆಂಟಾಗಿ. ಅಂದರೆ ಇವಾಗ ಮುಂಚೆ 2 ದಿವಸಕ್ಕೆ ಒಂದ್ಸರಿ ಬಿಡುತ್ತೆ. ಈಗ 4 ದಿವಸ 3 ದಿವಸ ಆಗ್ತಾ ಇದೆ. ಸ್ವಲ್ಪ ಈಗ ಬಾಡಿಗೆ ಮನೆಗಳು ಜಾಸ್ತಿ ಇರೋದ್ರಿಂದ ಅಲ್ಲಿ ಸ್ವಲ್ಪ ವೇರಿಯೇಷನ್ ಬರ್ತಾ ಇದೆ. ಲೇಔಟ್ ಅಂತಲ್ಲ, ಇಡೀ ಕಿತ್ಗನಹಳ್ಳಿದಲ್ಲೂ ಸೇಮ್ ಸಮಸ್ಯೆನೇ ಇರೋದು. ರೈನ್ಬೋ ಲೇಔಟ್ಗೆ ಒಂಥರ ಸಮಸ್ಯೆ ಇಲ್ಲ. ವಾರ್ಡ್ ನಂಬರ್ 16ಕ್ಕೆ ಒಂಥರ ಸಮಸ್ಯೆ. ಎಲ್ಲ ಸೇಮ್ ಸಮಸ್ಯೆನೇ ಇರೋದು. ಎಲ್ಲ ಯಾವುದು ಇವಾಗ ನಾವು ಹೋಗಿ ಏನೂ ಮಾಡೇ ಇಲ್ಲ ಅಂದರೆ ನೀವು ಅವರು ಆ ಥರ ಹೇಳಬೇಕು. ಈಗ ನಾವೇ ಹೋಗಿ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಬಂದಿದ್ದೀವಿ. ಯಾವುದು ಈಗ ಯುಜಿಡಿದು ಬ್ಲಾಕ್ ಆಗಿತ್ತು, ಗಾಡಿ ಕಳಿಸಿದ್ದೀನಿ. ಮತ್ತು ಇವರು ಯಾರ್ದು ನಮ್ಮ ಲೈನ್ ಮಾಡ್ತಾ ಇದ್ದಾರಲ್ಲ ಅವ್ರದ್ದು ಏನು ರೀಫಿಲ್ಲಿಂಗ್ಗೆ ನಾಳೆಷ್ಟು 2 ಡೇಸ್ ಒಳಗಡೆ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿ ಬೆಳಗ್ಗೆ ಹೋಗಿದ್ದೆ ನಾನೇ. ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕಂಪ್ಲೀಟ್ ಮಾಡಿಸ್ಕೊಡ್ತೀನಿ. ಒಟ್ನಲ್ಲಿ ಕಿತ್ಗನಹಳ್ಳಿಯಲ್ಲಿನ ಈ ಒಂದು ರೈನ್ಬೋ ಲೇಔಟ್ ಅಂತೂ ಅವಾಂತರಗಳ ಗೂಡಾಗಿದೆ. ಮತ್ತು ಈ ಒಂದು ರಸ್ತೆ ಓಡಾಡೋದಕ್ಕಲ್ಲ, ವಾಹನಗಳು ಸಂಚರಿಸೋದಕ್ಕೆ ಮತ್ತು ಓಡಾಟ ಮಾಡೋದಕ್ಕೂ ಕೂಡ ದುಸ್ತರವಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಇಲ್ಲಿನ ನಾಗರಿಕರನ್ನ ರೊಚ್ಚಿಗೆಬ್ಬಿಸಿದೆ. ಈ ಒಂದು ಸಮಸ್ಯೆಗಳಿಗೆ ಈ ಒಂದು ಪುರಸಭೆ ಸ್ಪಂದಿಸುತ್ತಾ ಇವರ ಸಮಸ್ಯೆಗಳನ್ನ ನಿವಾರಿಸುತ್ತಾ ಅನ್ನೋದು ಕಾಲವೇ ನಿರ್ಧರಿಸಲಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.